ಸರ್, ಮೇಲಾಗಿ ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್. ಥ್ಯಾಂಕ್ ಯು. ಕಾರ್ತಿಕ್ ಸರ್. ಸರ್ ನಮಸ್ತೆ, ಅರುಣ್ ಅಂತ ಪ್ರತಿದಿನ ನ್ಯೂಸ್ ಚಾನಲಿಂದ. ಸರ್, ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಮತ್ತೆ ಚೈತ್ರ ಕುಂದಾಪುರ್ಗೂ ಒಂದು ಜಗಳ ಹಿಡಿಬೇಕಾದ್ರೆ ಅಪ್ಪಂಗ್ ಗುಟ್ಟಿದ್ರೆ ಒಂದು ಪದ ಬರುತ್ತೆ. ಅದೇ ಸಾಂಗು, ಅದೇ ವರ್ಡು ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್. ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ, ಯಾಕಂದ್ರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ಗಳಿಗಾಗಿರ್ಬೋದು. ಇಲ್ಲ ಸರ್, ಆಗಲ್ಲ ಅದು. ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪಂಗ್ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಂಬೇಡಿ. ಅದ್ ಹೇಳ್ತಾ ಇರೋದು ಅವ್ರಿಗೆ, ನೋಡ್ತಾ ಇರೋರು ನೀವು ಒಳ್ಳೆಯವರು. ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ. ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸರ್. ಕಾರ್ತಿಕ್ ಸರ್, ನಿಮ್ಗೆ ಕಾರ್ತಿಕ್ ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರ ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಗಿಗೆ ಕೈ ಹಾಕಿ ತೊಂದರೆ ಕೊಟ್ರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದು ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪಂಗ್ ಹುಟ್ಟಿದ್ರೆ ಬಾ ಅಂತ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ. ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್. ಕಾರ್ತಿಕ್ ಸರ್, ಸಾಮಾನ್ಯವಾಗಿ ಒಬ್ಬರ ಹತ್ರನೇ ಎರಡೆರಡು ವಾಯ್ಸ್ ಬರ್ತಾ ಇದೆ. ಕಾರ್ತಿಕ್, ನಿಮ್ಗೆ ಒಂದು ಪ್ರಶ್ನೆ ಸರ್. ಸುದೀಪ್ ಸರ್, ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಹಲವು ದಾಖಲೆಗಳನ್ನ ಮಾಡಿದೆ. ಅಂದ್ರೆ ಥಿಯೇಟರ್ ವೈಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಇರಬಹುದು, ಜೊತೆಗೆ ಈಗ ಹೌಸ್ಫುಲ್ ಆಗಿರೋಂಥದ್ದು ಇರ್ಬೋದು ಸಂಡೇ ಆದ್ಮೇಲೇನು. ಸೊ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದೆ? ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕಕ್ಕಾಗ್ಲಿ, ನನ್ನ ಸಿನಿಮಾ ಮಿಕ್ಕಿದವ್ರಕಿನ್ನ ಎಷ್ಟು ಚಿಕ್ಕದಂತ ತೋರ್ಸಕ್ಕೆ ನಾನು ಈ ಸಭೆಗೆ ಬಂದಿಲ್ಲಮ್ಮ. ಶೇರ್ಸ್ ಆರ್ ವೆರಿ ಪರ್ಸನಲ್ ಅಂಡ್ ಐ ಬಿಲೀವ್, ನಾನು ಆಸ್ ಅನ್ ಆಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳಕ್ ಹೋಗಲ್ಲ. ನನ್ನ ಒಟ್ಟಿಗಿರುವಂತ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು, ಅವರ ಸಿನಿಮಾ ಅವ್ರದ್ದು. ಇಲ್ಲಿ ಖಂಡಿತವಾಗ್ಲೂ ಕುತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನನ್ನನ್ನು ನಾನೇ ಯಾವುದೋ ಪೊಸಿಷನಲ್ಲಿ ಇಟ್ಕೊಳಕ್ ಹೋಗಕ್ಕೆ ಆಸೆ ಪಟ್ಟು ಇದು ಬಂದಿದ್ದಲ್ಲ. ಇಲ್ಲಿದೆ ತುಂಬಾ ಚೆನ್ನಾಗಿ. ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈನ್. ಥ್ಯಾಂಕ್ಸ್ ಗಿವಿಂಗ್, ನಾಟ್ ಸಕ್ಸಸ್ ಮೀಟ್. ದಿಸ್ ಇಸ್ ದಟ್. ಅಂಡ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ, ನನಗಿಷ್ಟ ಇಲ್ಲ ಅಷ್ಟೇ. ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ. Because I really from the bottom of my heart wanted to thank you all, thank the audiences, thank my team, thank each one. Because ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ, ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ ಬಂದೆ. ಶೇರ್ಸ್ ಏನಿದೆ, ನನ್ನ ತಮಿಳ್ನಾಡಿಂದ ಬಂದಿರೋಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನಮ್ಮ ನಿಮ್ಗೆ, ಅಷ್ಟು ಶೇರ್ ಬಂದಿದೆಯಮ್ಮ. ಸರ್, ಇನ್ನೊಂದು ಪ್ರಶ್ನೆ. ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಕ್ವಶನ್ ಅಂದ್ರೆ ಈ ಪ್ರಶ್ನೆ ತಲೆಗೆ ಹೇಳಿ. ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆ ತಲೆಗೆ ಬಂತು. ಅಂದ್ರೆ ಆಫ್ಟರ್ ವಿಟ್ನೆಸಿಂಗ್ ಟ್ವಿಸ್ಟ್ ಟರ್ನ್ ಅಂಡ್ ಕ್ಲೂಲೆಸ್ ಸೀನ್ಸ್ ಇನ್ ದ ಫಿಲ್ಮ್, ಒನ್ ನ್ಯೂ ವರ್ಡ್, ದ ಕೋಡ್ ವರ್ಡ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಏನದು ಗೆಸ್ ಮಾಡಬಹುದಾ? ಕೇಳಿಸಲ್ಲ, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು ಕ್ಲಿಯರ್ಲಿ. ಕ್ಯಾನ್ ಯು ಸರ್ ನೌ? Yeah, go slow on your question. After witnessing twist, turn and clueless scenes in the film, a new code word has been introduced. So can you crack the code word? ನಾನು ಕೋಡ್ ವರ್ಡ್ ಕ್ರ್ಯಾಕ್ ಮಾಡೋಂಥ ಸಿನಿಮಾನೇ ಮಾಡಿಲ್ವೇ? No sir, I have something. You have. Please enlighten me. Sir, can I give you a clue? Yes, the night ಅನ್ನೋ ವರ್ಡ್ ಅದನ್ನ ರಿಪ್ಲೇಸ್ ಮಾಡುತ್ತೆ. ನೈಟ್ ಅನ್ನೋ ವರ್ಡ್ ಅದನ್ನ ರಿಪ್ಲೇಸ್ ಮಾಡುತ್ತಾ? ಇದ್ಯಾಕೆ ರಾತ್ರಿ ಇಷ್ಟು ಕೆಲಸ ಕೊಡ್ತಾ ಇದ್ದೀರಾ ನನಗೆ? ಸರ್, ಅದಿಲ್ಲಾದ್ರೂ ಸಿನಿಮಾನೇ ಆಗಲ್ಲ ಸರ್. ನೋಡಿಮ್ಮ, ನನಗೆ ಗೊತ್ತಿರೋದು ಒಂದೇ, ನನ್ನ ಮ್ಯಾಕ್ಸ್ ದುಡ್ಡಿಲ್ಲಾದ್ರೆ ಆಗ್ತಾ ಇರ್ಲಿಲ್ಲ. ಅದು ಒಬ್ರು ಹಾಕಿದ್ದಾರೆ, ಸಿನಿಮಾ ಆಯ್ತು. ಇನ್ ಮಿಕ್ಕಿದ್ ನೀವು ಉಂಟು, ಸಿನಿಮಾ ಉಂಟು. ಏನಾರು ಇದ್ರೆ ಹೇಳಿ, ನಾವು ಅರ್ಥ ಮಾಡ್ಕೋತೀವಿ. ಮ್ಯಾಕ್ಸ್ ಇಟ್ಸೆಲ್ಫ್ ಸರ್. ಮ್ಯಾಕ್ಸ್
ಅಂದ್ರೆ ಒಂದು ರಾತ್ರಿನಲ್ಲಿ ನಡೆಯುವಂತ ಕತೆ ನೈಟ್, ಸೊ ನೈಟ್ ಅನ್ನೋ ಬದಲು ಮ್ಯಾಕ್ಸ್ ಅನ್ನೋದನ್ನ ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಮ್ಮ. ಇಟ್ಸ್ ಎ ಟ್ರಿಕಿ ಒನ್. ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಸೇ ದಟ್. ನಮ್ಮ ತಲೆಗೇನು ಬಂದಿರಲ್ಲ ಆ ತರ, ಬಟ್ ದಟ್ಸ್ ವೆರಿ ಸ್ವೀಟ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಇಂಟ್ರೆಸ್ಟಿಂಗ್ ಆನ್ಸರ್ ಫ್ರಮ್ ಯು ಸರ್. ಏನ್ ನನಗೆ ಇವಾಗ ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ ಮಾತಾಡಕ್ ಹೋಗಿ ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟಿದೀನಿ. ಇನ್ ಯಾರಿಗಾರ ಹೇಳ್ದೆ, ಇದನ್ ಯಾರಿಗೋ ಹೇಳಿದ್ರು, ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಶಿಯಸ್ ಆಗಿ ಯಾವತ್ತೂ ಮಾತಾಡಿರಲ್ಲ. ತುಂಬಾ ಶತಪ್ರಯತ್ನ ಪಡ್ತಾ ಇದ್ದೀನಿ. ಆಕ್ಚುಲಿ ನಾನು ತುಂಬಾ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ. ನನಗೆ ತುಂಬಾ ಚೆನ್ನಾಗಿ ಮಾತಾಡೋನು. ದದಾ ಐ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಅದನ್ನೇ ಸ್ವಲ್ಪ ಪೆಟ್ರೋಮ್ಯಾಕ್ಸ್ ಅಂದ್ರೆ ಒಂದು ನೈಟ್ಗೆ ಒಂದು